ನಮಸ್ತುಲಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇಶುವೆ ನಮೋ ಮೋಕ್ಷ ಪ್ರದೇ ದೇವಿ ನಮ ಸಂಪತ್ ಪ್ರದಾಯಿನಿ. ಯಾಕೆ ಈ ಶ್ಲೋಕ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಚನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಒಂದು ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಅದು ಆಯುರ್ವೇದಿಕ್ ಇರ್ಬೋದು ಅಥವಾ ನಮ್ಮ ಸನಾತನ ಧರ್ಮದ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿಗೆ ಅಗ್ರಸ್ಥಾನ ಇದೆ. ಯಾರ ಮನೆಯಲ್ಲಿ ಸುಖ ಸಮೃದ್ಧಿ, ಆರೋಗ್ಯ ಸಮೃದ್ಧಿ ಅಥವಾ ನೆಮ್ಮದಿ ಶಾಂತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ತುಳಸಿ ಗಿಡ ಚೆನ್ನಾಗಿ ಬೆಳೀತಂತೆ. ನನಗೆ ಇತ್ತೀಚೆಗೆ ಒಂದು ಮನೆಗೆ ಹೋದಾಗ ಇದು ನಿಜವೇನೋ ಅನ್ಸೋಷ್ಟು ಆಗೋಯ್ತು. ಯಾಕೆ ಗೊತ್ತಾ ಫ್ರೆಂಡ್ಸ್? ಮನೆ ದೊಡ್ಡದಾಗಿ ಕಟ್ಟಿದ್ದಾರೆ, ಬಟ್ ಆ ಮನೆಯಲ್ಲಿ ತುಳಸಿ ಗಿಡ ನರಪೇತ್ಲೆ ಹಾಗೆ ಬಾಡ್ತಾ ಇದೆ. ಅಂದ್ರೆ ಆ ಮನೆಯಲ್ಲಿ ಕೂಡ ಒಬ್ರಿಗಿಲ್ಲ ಒಬ್ರಿಗೆ ಅನಾರೋಗ್ಯದಿಂದ ಕಾಡ್ತಾ ಇದೆ. ನಿಜ, ನಂಗೆ ತುಂಬಾ ಬೇಸರ ಆಯ್ತು. ವಿಷಯ ಏನೇ ಇರ್ಲಿ ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಗಿಡ ದಟ್ಟವಾಗಿ ಸಮೃದ್ಧವಾಗಿ ಹಸಿರಾಗಿ ಹೇಗೆ ಬೆಳೆಸಬಹುದು ಅನ್ನೋದನ್ನ, ಕೆಲವು ಟಿಪ್ಸ್ಗಳು, ಹೇಗೆ ಕಾಳಜಿ ಮಾಡ್ಬೇಕು, ಜಾಗ್ರತೆ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ತುಳಸಿ ಕಟ್ಟೆ ತುಳಸಿಯನ್ನ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಹಾಗೆ ಕೆಲವು ಟಿಪ್ಸ್ಗಳನ್ನ, ಐಡಿಯಾಗಳನ್ನ ಹೇಳ್ತೀನಿ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ. ಹಾಗಂತ ಇಡೀ ದಿನ ತುಳಸಿ ಬುಡದಲ್ಲೇ ಇರ್ಬೇಕಂತಿಲ್ಲ. ಈಸಿಯಾಗಿ ಮನೇಲಿರೋ ಐಟಮ್ ಅನ್ನೇ ಬಳಸಿ ಇದನ್ನ ಚಂದದಲ್ಲಿ ಬೆಳೆಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ನೇಹಿತರೆ, ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತೆ ಒಂದಿಷ್ಟು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ನನಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನನ್ನ ಗಾರ್ಡನ್ ವಿಡಿಯೋ ಹಾಕುವಾಗ ಕೆಲವು ಫ್ರೆಂಡ್ಸ್ ಹೇಳಿದ್ರು, ಮೇಡಮ್ ತುಳಸಿ ತುಂಬಾ ಚೆನ್ನಾಗಿದೆ, ಏನ್ ಮಾಡ್ತೀರಾ, ಏನ್ ಹಾಕ್ತೀರಾ, ಒಂದು ವಿಡಿಯೋ ಮಾಡಿ ಅಂತೇಳಿ. ಫ್ರೆಂಡ್ಸ್, ಇದು ನಿಮಗಾಗಿ. ನೋಡಿ, ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಾನು ಇಲ್ಲಿ ಗಿಡದ ತುದಿಯನ್ನ, ಅಂದ್ರೆ ಹೂ ಅಥವಾ ಅದರಲ್ಲಿ ಬೀಜ ಆಗುತ್ತಲ್ಲ, ಅದನ್ನ ತೆಗಿತಾ ಇದ್ದೇನೆ. ಓಕೆನಾ? ಮೊದಲು ಹೇಗೆ ಒಂದು ಗಿಡ ನೆಟ್ಟ ತಕ್ಷಣ ಅದರಲ್ಲಿ ಇಷ್ಟು ಎತ್ತರ ಬರೋ ತನಕ ಒಳಗೇನೆ ಚಿಕ್ಕದಾಗಿರುವಾಗ್ಲೇನೆ ಅಡ್ಡದಲ್ಲಿ ಕಟ್ ಮಾಡ್ತಾ ಹೋಗಿದ್ದೇನೆ. ಹಾಗಾಗಿ ನಂಗೆ ಇಷ್ಟು ಸ್ಪ್ರೆಡ್ ಆಗಿದೆ. ಸೊ ಸ್ನೇಹಿತರೆ, ಒಂದು ತುಳಸಿ ಗಿಡ ನೆಡುವಾಗ ಒಂದು ಒಳ್ಳೆ ಮನಸ್ಸಿನಿಂದ ನೆಡಿ. ಓಕೆನಾ? ಫಸ್ಟ್ ಟಿಪ್ಸ್ ಇದು. ಸೊ ತುಳಸಿ ಗಿಡ ದಟ್ಟವಾಗಿ ಆರೋಗ್ಯಕರವಾಗಿ ಬೆಳೆಯಲು ಫಸ್ಟ್ ಆಫ್ ಆಲ್ ಸಾಕಷ್ಟು ಸೂರ್ಯನ ಬೆಳಕು ಇರ್ಬೇಕು. ಅದಕ್ಕೆ ದಿನಕ್ಕೆ ಒಂದು 4 ರಿಂದ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬೀಳೋ ಹಂಗೆ ಇರ್ಬೇಕು. ನೆರಳಿನಲ್ಲಿಟ್ರೆ ಬೆಳೆಯೋದಿಲ್ಲ ಕೇಳ್ಬೇಡಿ, ಬೆಳೀತದೆ, ಆದ್ರೆ ಉದ್ದ ಬೆಳೀತದೆ, ಅಡ್ಡವಾಗಿ ದಟ್ಟವಾಗಿ ಬೆಳೆಯೋದಿಲ್ಲ. ಅಂಡ್ ಗಿಡ ನೆಟ್ಟ ನಂತರದಲ್ಲಿ ಒಂದು 5-6 ದಿನ ಆದ ಮೇಲೆ, ಸೊ ಮನೆಯಲ್ಲಿ ನೀವು ಈ ಬೇಳೆ ತೊಳೆದಿದ್ದ ನೀರು ಅಥವಾ ಉದ್ದಿನ ಬೇಳೆ, ಕಡಲೆ ಬೇಳೆ ಅಥವಾ ಯಾವುದೇ ಬೇಳೆಗಳು, ಹೆಸರು ಬೇಳೆ ತೊಳೆದಿದ್ದ ನೀರನ್ನ ಸ್ಟಾಕ್ ಮಾಡಿಟ್ಕೊಳ್ಳಿ. ಇದು ಗಿಡಕ್ಕೆ, ಎಲ್ಲ ಗಿಡಕ್ಕೂ ಬರ್ತದೆ. ಆದ್ರೆ ಈ ನಾನು ಹೇಳುವ ಈ 2 ಗಿಡ, ಮುಂದೆ ಒಂದು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಗಿಡ ಅಂತೇಳಿ, ಆ ಗಿಡಕ್ಕೂ ಮತ್ತು ಈ ತುಳಸಿ ಗಿಡಕ್ಕೂ ತುಂಬಾ ಒಂದು ಒಳ್ಳೆಯ ಸಾರ ಇರುವಂತ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಸೊ ಇದು ತುಳಸಿಗಂತೂ ಬಹಳ ಒಳ್ಳೆಯದು. ನೋಡಿ, ನಾನು ಇದನ್ನ ಅಕ್ಕಿ ತೊಳೆದಿದ್ದ ನೀರಿರ್ಬೋದು ಅಥವಾ ಹೇಳಿದ್ನಲ್ಲ ಇದೆಲ್ಲ, ಇನ್ಫ್ಯಾಕ್ಟ್ ಉದ್ದಿನ ಬೇಳೆ ತೊಳೆದಿದ್ದ ನೀರಂತೂ ನೀವು ಖಂಡಿತವಾಗಿಯೂ ಹೊರಗೇ ಚೆಲ್ಲಿ. ಯಾಕಂದ್ರೆ ಇನ್ಫ್ಯಾಕ್ಟ್ ಸಿಂಕಲ್ಲಿ ಹಾಕಿದ್ರೆ ಕೆಟ್ಟ ಸ್ಮೆಲ್ಲು ಕೂಡ ಬರ್ತದೆ. ಸೊ ಗಿಡಕ್ಕೆ ಹಾಕ್ಬಿಟ್ರೆ ಮಾತ್ರ ಬಹಳ ಒಂದು ಲಿಕ್ವಿಡ್ ಫರ್ಟಿಲೈಸರ್, ತುಂಬಾ ಒಳ್ಳೆಯ ಒಂದು ನೀರ್ಗಿಂತ ಇದು ಬೆಟರ್. ಮತ್ತೆ ಇದು ಹಾಕಿದ್ಮೇಲೆ ನೀರ್ ಹಾಕುವ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಒಂದು 3 ಡೇಸ್ಗೆ ಒಂದ್ಸತಿ ಹಾಕಿದ್ರು ಸಾಕು, ಅಥವಾ 2 ಡೇಸ್ ಒನ್ಸ್ ಹಾಕಿದ್ರು ಸಾಕು. ಓಕೆ, ಇನ್ನು ನಾನು ಇದಕ್ಕೆ ಹಾಕುವ ಗೊಬ್ಬರದ ಅಥವಾ ಮಣ್ಣು ಮಿಶ್ರಣ ಹೇಗಿರ್ಬೇಕು ಹೇಳ್ತೀನಿ. ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಇದ್ರೆ ಒಂದು 40% ಇರ್ಲಿ. ಹಾಗೆ ಕಾಂಪೋಸ್ಟ್, ಮನೆಯಲ್ಲೇ ಮಾಡಿದಂತ ಕಾಂಪೋಸ್ಟ್ ಗೊಬ್ಬರ ಇದ್ರೆ ಅದು ಒಂದು 30% ಇರಬೇಕು. ಅಥವಾ ವರ್ಮಿ ಕಾಂಪೋಸ್ಟ್ ಇದ್ರೂ ನಡೆಯುತ್ತೆ. ಅಥವಾ ಇದಕ್ಕೆ ಬೇಕಾಗಿರೋದು ಮೇನ್ ಆಗಿ ಮರಳು ಅಥವಾ ಕೋಕೋಫೀಟ್. ಯಾಕಂದ್ರೆ ಬುಡ ಯಾವತ್ತೂ ಗಟ್ಟಿ ಆಗ್ಲಿಕ್ಕೆ ಬಿಡಬೇಡಿ. ಗಿಡ ಗಟ್ಟಿ ಆದ್ರೆ ಅಲ್ಲೇ ಸತ್ತು ಹೋಗೋ ಚಾನ್ಸ್ ಇರುತ್ತದೆ. ಗಿಡದ ಸುತ್ತಲೂ ಆಗಾಗ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡ್ತಾ ಬರ್ಬೇಕು ಸ್ನೇಹಿತರೆ. ಮಣ್ಣು ಗಟ್ಟಿ ಆಗ್ಲಿಕ್ಕೆ ಬಿಡಬಾರ್ದು. ಯಾಕಂದ್ರೆ ಅಲ್ಲಿ ಗಾಳಿ, ನೀರು, ಗೊಬ್ಬರ ಎಲ್ಲ ಸರಿಯಾಗಿ ಹೋಗ್ತಾ ಇರ್ಬೇಕು. ಓಕೆನಾ? ಸೊ ಮನೆಯಲ್ಲಿರುವಂತ ಕಾಂಪೋಸ್ಟ್ ಮಾಡಿದ್ರು ಓಕೆ, ಅಥವಾ ಹೊರಗಿನಿಂದ ತಂದಿದ್ದಾದ್ರೂ ಓಕೆ. ನಾನಂತೂ ಮನೆಯಲ್ಲೇ ಮಾಡಿರೋಂತ ಕಾಂಪೋಸ್ಟ್ ಗೊಬ್ಬರನ್ನೇ ಹಾಕೋದು. ಕೋಕೋಫೀಟ್ ಹಾಕೋದಿಲ್ಲ, ಅದ್ರ ಬದಲು ಮರಳನ್ನೇ ಹಾಕೋದು. ನಾನು ಮರಳನ್ನ ಹಾಕ್ತೀನಿ. ಇಲ್ಲದವರು ಕೋಕೋಫೀಟ್ ಹಾಕ್ಬೋದು. ಕೆಂಪು ಮಣ್ಣು ಕೂಡ ಆಗತ್ತೆ, ಕಪ್ಪು ಮಣ್ಣು ಕೂಡ ಹಾಕ್ತೆ. ಇನ್ನು ನೀರು ಯಾವ ರೀತಿ ಹಾಕ್ಬೇಕು ಅಂದ್ರೆ ಹೇಳಿದ್ನಲ್ಲ, ಇದು ಇಲ್ಲದ್ರೆ ನೀರು ಹಾಕೋದು. ಮೇಲಿನ ಮಣ್ಣು ಒಣಗಲಿಕ್ಕೆ ಬಿಡಬೇಡ್ರಿ, ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು. ಪ್ರತಿದಿನ ಹಾಕೋ ಅವಶ್ಯಕತೆ ಏನು ಇಲ್ಲ, 2 ದಿನಕ್ಕೊಮ್ಮೆ ಹಾಕಿದ್ರು ಸಾಕಾಗುತ್ತೆ. ಮಣ್ಣಿನ ತೇವಾಂಶ ನೋಡ್ತಾ ಇರ್ಬೇಕು, ಎಷ್ಟಿದೆ ಹೇಗಿದೆ ಅಂತೇಳಿ. ಓಕೆನಾ? ಯಾವುದೇ ಹಾಕುವ ಮೊದಲು ಸ್ವಲ್ಪ ಮಣ್ಣನ್ನ ಕೆದಕೋಬೇಕು.
ಇದನ್ನ ನೋಡಿ, ನಾನು ಇದನ್ನ ಹಾಕ್ತಾ ಇರುವಾಗ ಮೇಲಿನ ಮೇಲೆ ಸುರುಗ್ ಬಿಟ್ರೆ ಚಲ್ಲಿ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡಿ ಹಾಕಿದ್ರೆ ಗಿಡದ ರೂಟ್ ವರೆಗೂ ರೀಚ್ ಆಗುತ್ತೆ ಅಂತ. ಓಕೆ, ಈಗ ಗೊಬ್ಬರದನ್ನ ನೋಡಿದ್ರೆ ಅಂಡ್ ಇದಕ್ಕೆ ಇನ್ನು ಬೇಕಾದ್ರೆ ಸಗಣಿ ಗೊಬ್ಬರ ಕೂಡ ಹಾಕ್ಬೋದು. ಸಗಣಿ ಗೊಬ್ಬರವನ್ನ ಲಿಕ್ವಿಡ್ ಮಾಡಿ ನಾನು ಆಗಾಗ ಉಳಿದ ಗಿಡಕ್ಕೆ ಹಾಕುವಾಗ ಅದನ್ನು ಕೂಡ ಹಾಕ್ತೇನೆ. ಗೋಮಯ ಅಂತ ಹೇಳ್ತೀವಲ್ಲ, ಸಗಣಿ ಗೊಬ್ಬರ. ಓಕೆ, ಇದು ದಿನಕ್ಕೆ ಈ ತರ ಒಂದು ಗೊಬ್ಬರ ಒಂದು ತಿಂಗಳಿಗೊಮ್ಮೆ ಹಾಕಿದ್ರು ಸಾಕು. 1 ತಿಂಗಳಿಗೊಮ್ಮೆ ಹಾಕಿದ್ರು ಸಾಕು. ಏನು ಪದೇ ಪದೇ ಹಾಕುವ ಅವಶ್ಯಕತೆ ಇಲ್ಲ. ಅಥವಾ ಬಾಳೆಹಣ್ಣಿನ ಸಿಪ್ಪೆ ಗೊಬ್ಬರ ಮಾಡಿದ್ರು ಓಕೆ, ಅದನ್ನ ಹಾಕ್ಬೋದು. ಅಥವಾ ಮೊಟ್ಟೆಯ ಚಿಪ್ಪಿನ ಪುಡಿ ಇರ್ತದಲ್ಲ, ಅದನ್ನ ಬಳಸುವಂತವ್ರು ಹಾಕ್ಬೋದು. ಬಟ್ ನಾನೆಲ್ಲ ಇದನ್ನ ಹಾಕೋದಿಲ್ಲ. ಸೊ ಓಕೆನಾ, ನಾನ್ ಹಾಕಿದ್ ಮಾತ್ರ ಹೇಳ್ತೇನೆ. ಅಂತವ್ರು ಕೆಲವರು ಹಾಕ್ತಾರಂತೆ. ಇನ್ನು ಎಪ್ಸಮ್ ಸಾಲ್ಟ್ ಅಂತ ಸಿಗತ್ತೆ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಇದು. ಸೊ ಇದು ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಇದನ್ನ ಎಷ್ಟು ಹಾಕ್ಬೇಕು ಕೇಳಿದ್ರೆ ಒಂದು 1/2 ಸ್ಪೂನ್ ಹಾಕ್ಬೇಕು. ಅದು ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಹಾಕ್ಬೇಕು, ಚಿಕ್ಕದಿರುವಾಗಲ್ಲ, ಗಿಡದ ಸುತ್ತಲೂ ಹಾಕ್ಬೇಕು. ಓಕೆನಾ? ಸೊ ಇದನ್ನ ಹಾಕುವವರು ಕೂಡ ಹಾಕ್ಬೋದು. ಇನ್ನು ಗಿಡದ ಸ್ಪ್ರೆಡ್ ಆಗಿ ಬೆಳಿಲಿಕ್ಕೆ ಮೇನ್ ಇದು ಚಿಗುರು ಬಂದ ಗಿಡ ಒಂದು 6ರಿಂದ 8 ಇಂಚು ಎತ್ತರ ಆದಾಗ ಮೇಲಿನ ಚಿಗುರುಗಳನ್ನ ಬೆರಳಿನಿಂದ ಚಿವುಟಿ ತೆಗೆದು ಬಿಡಬೇಕು. ಇದರಿಂದ ಬದಿಗಳಲ್ಲಿ ಅಂದ್ರೆ ಹೊಸ ಹೊಸ ಕೊಂಬೆಗಳು ಬೆಳೆಯುತ್ತವೆ ಮತ್ತು ಗಿಡ ದಟ್ಟವಾಗಿ ಬೆಳೆಯುತ್ತೆ. ನೋಡಿ, ನಂದದ ಈ ಗಿಡ ನಾನು ಇಲ್ಲಿ ಎಷ್ಟು ನೆಟ್ಟಿದ್ದೀನಿ ಅಂದ್ರೆ ಆಳವಾಗಿ, ಸುಮಾರು ಅಲ್ಲಿ ಕಟ್ಟೆಗೆ ತೋರಿಸಿದ್ನಲ್ಲ ಅಲ್ಲಿ ಇಷ್ಟು ಅದನ್ನ ನೆಟ್ಟಿದ್ದೇನೆ. ನಿಮ್ಗೆ ಅನಿಸ್ತದೆ ಇದ್ರಲ್ಲಿ 2 ಗಿಡ ಇದೆಯೇನೋ 3 ಗಿಡ ಇದೆಯೇನೋ ಅಂತ. ಸುಮಾರು 4 ಇಂಚು ಕೆಳಭಾಗದಲ್ಲಿ ನೆಟ್ಟಿದ್ದೇನೆ ನಾನು. ಮತ್ತೆ ಪ್ರತಿ ಸತಿ ಗಿಡ ನೆಡುವಾಗ ಮಣ್ಣು ಹೊಸ ಮಣ್ಣೆ ಹಾಕ್ತೇನೆ. ಇದು ಬಹಳ ಮುಖ್ಯ. ಪ್ರತಿ ಸತಿ ಗಿಡ ನೆಡುವಾಗ ಕೂಡ ಹೊಸ ಮಣ್ಣನ್ನೇ ಹಾಕ್ಬೇಕು. ಯಾಕಂದ್ರೆ ಆ ಮಣ್ಣಲ್ಲಿ ಆಲ್ರೆಡಿ ಜೀವ ಸತ್ವಗಳು ಮುಗಿದಿರುತ್ತೆ ಅಲ್ವಾ? ಸೊ ಈಗ ಹೂಗಳನ್ನ ಅಂದ್ರೆ ತುಳಸಿ ಗಿಡ ಹೂ ಬಂದ ತಕ್ಷಣ ಆ ಬೀಜ ಅಂತ ಹೇಳಿದ್ನಲ್ಲ, ಅದನ್ನ ಕಾಂಡವನ್ನ ಕತ್ತರಿಸಿ ಬಿಡಬೇಕು, ತೆಗೆದು ಬಿಡಬೇಕು. ಹೀಗೆ ಮಾಡಿದ್ರೆ ಗಿಡ ಹೆಚ್ಚು ಎಲೆ ಮತ್ತು ಕೊಂಬೆಗಳಾಗಿ ಬೆಳೆಯುತ್ತೆ, ಸ್ಪ್ರೆಡ್ ಆಗಿ ಬೆಳೆಯುತ್ತೆ. ಇನ್ನು ಕುಂಡದಲ್ಲಿ ಪಾಟ್ ಅಲ್ಲಿ ನೆಡುವಾಗ ಸುಮಾರು 10ರಿಂದ 12 ಇಂಚಿನ ಪಾಟ್ ಅನ್ನ ಕುಂಡನ್ನ ಬಳಸಿದ್ರೆ ಬೇರುಗಳಿಗೆ ಒಳ್ಳೆ ಸ್ಪ್ರೆಡ್ ಆಗಿ ಬೆಳಿಲಿಕ್ಕೆ ಜಾಗ ಸಿಗತ್ತೆ. ತುಂಬಾ ಚಿಕ್ಕದು ಬಳಸಿಬಿಟ್ರೆ ಅದಕ್ಕೆ ಸ್ಪ್ರೆಡ್ ಆಗಿ ಬೆಳಿಲಿಕ್ಕೆ ಅವಕಾಶನೂ ಇಲ್ಲ, ಜಾಗನೂ ಇಲ್ಲ. ಓಕೆನಾ? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಕೀಟಗಳ ನಿಯಂತ್ರಣ ಹೇಗೆ ಮಾಡೋದು ಕೇಳಿದ್ರೆ, ಎಲೆಗಳ ಮೇಲೆ ಕೀಟಗಳು ಕಂಡು ಬಂದ್ರೆ ಅದ್ರ ಮೇಲೆ ವಾರಕ್ಕೊಮ್ಮೆ ಬೇವಿನ ಎಣ್ಣೆ ಇದ್ರೆ ನೀಮ್ ಆಯಿಲ್ ಹೇಳ್ತೀವಲ್ಲ, ಅದನ್ನ ಸ್ಪ್ರೆಡ್ ಮಾಡಿ ಆಗ ಯಾವುದೇ ರೀತಿಯ ಎಲೆ ಹಳದಿ ಎಲೆ ಆಗೋದಾಗ್ಲಿ ಅಥವಾ ಹುಳ ಕೀಟ ಎಲೆಗಳ ಮೇಲೆ ಇದು ಬರೋದಾಗ್ಲಿ ಏನು ಬರೋದಿಲ್ಲ. ನೀಮ್ ಆಯಿಲ್ ಹಾಕ್ಬೋದು ಅಥವಾ ಮನೆಯಲ್ಲಿರುವ ಅರಿಶಿನದ ನೀರನ್ನು ಕೂಡ ಸ್ಪ್ರೆಡ್ ಮಾಡ್ಬೋದು. ಸಿಂಪಡಣೆ ಮಾಡಿದ್ರು ಕೂಡ ಅದು ಹೋಗುತ್ತೆ. ಇದು ಮನೆಯಲ್ಲೇ ಇರುವಂತ ಒಂದು ಐಟಮ್. ಸೊ ಫೈನಲ್ ಆಗಿ ಪ್ರತಿದಿನ 4ರಿಂದ 6 ಗಂಟೆ ಸೂರ್ಯನ ಬೆಳಕು, ಮಣ್ಣು ಒಣಗಿದಾಗ ಮಾತ್ರ ನೀರು, 1 ತಿಂಗಳಿಗೊಮ್ಮೆ ಗೊಬ್ಬರ, ವಾರಕ್ಕೊಮ್ಮೆ ಆ ಚಿಗುರುಗಳನ್ನ ಚಿವುಟ್ಬಿಡಿ, ಹೂ ಬಂದ ತಕ್ಷಣ ತೆಗೆದ್ಬಿಡಿ. ಇಷ್ಟೇ ಮಾಡಿದ್ರೆ ಸಾಕು ಸ್ನೇಹಿತರೆ. ಈಗ ನಾನು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹೇಳಿದ್ನಲ್ಲ, ಅದನ್ನ ಈ ಪುದೀನ ಎಲೆಗೆ ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಇಂಥ ಚಿಕ್ಕ ಇದನ್ನ ನೆಟ್ಟಿದ್ದೆ. 1 ತಿಂಗಳಲ್ಲಿ ಎಷ್ಟು ಸ್ಪ್ರೆಡ್ ಆಗಿ ಬೆಳೆದಿದೆ ಅಂದ್ರೆ ಇದಕ್ಕೆ ನೀರ್ ಹಾಕುವ ಅವಶ್ಯಕತೆ ಇಲ್ಲ. ಇದಕ್ಕೂ ಕೂಡ ಗೊಬ್ಬರ ಅಂದ್ರೆ ಫಸ್ಟ್ ಆಫ್ ಆಲ್ ಇದಕ್ಕೆ ಮರಳು ಜಾಸ್ತಿ ಇರಲಿ. ಆಮೇಲೆ ಸಗಣಿ ಒಣಸಿದ ಗೊಬ್ಬರ ಇರುತ್ತಲ್ಲ, ಅದನ್ನ ಹಾಕಿದ್ದೀನಿ. ಒಣಗಿಸಿ ಪುಡಿ ಮಾಡಿದ ಗೊಬ್ಬರ ಮತ್ತು ಸ್ಯಾಂಡ್, ಇದಿಲ್ಲ ಕೋಕೋಫಿಟ್ ಕೂಡ ಹಾಕ್ಬೋದು. ಸೊ ಇಷ್ಟು ಹಾಕಿದ್ರೆ ಪುದೀನ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಮೇನ್ ಆಗಿ ಇದಕ್ಕೆ ಅಕ್ಕಿ ತೊಳೆದ ನೀರನ್ನ ಹಾಕಲೇಬೇಕು. ಅದೇ ಇದರ ಸೀಕ್ರೆಟ್. ಪುದೀನ ಇರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಅಥವಾ ಈಗ ತುಳಸಿ ಹೇಳಿದ್ನಲ್ಲ, ಅದಕ್ಕೆ ಇದು ಒಂದು ಹಾಕಿದ್ರೆ ಸಾಕು, ಮತ್ತೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಈಗ ಹೇಳಿರುವ ನಾನು ಈ ಒಂದು ಟಿಪ್ಸ್ ಐಡಿಯಾಗ ಈ ವಿಧಾನವನ್ನ 1ರಿಂದ 2 ತಿಂಗಳು ಕರೆಕ್ಟಾಗಿ ಮಾಡ್ತಾ ಬನ್ನಿ. ತುಳಸಿ ಗಿಡ ಎತ್ತರಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆ ಕೊಂಬೆಗಳಾಗಿ ಬರುತ್ತೆ, ಸ್ಪ್ರೆಡ್ ಆಗಿ ಬರುತ್ತೆ, ದಟ್ಟವಾಗಿ ಹಸಿರಾಗಿ ಬೆಳೆಯುತ್ತೆ. ನೋಡಿ, ನನ್ನ ಒಂದು ಕೈ ಸಾಕಾಗಲ್ಲ ಅಷ್ಟು ಚಂದ ಬೆಳೆದಿದೆ ಅಲ್ವಾ? ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಂದಿನಂತೆ ತುಳಸಿ ಗಿಡ ಇದ್ರೆ ಅದು ಒಂದು ಆಯುರ್ವೇದಿಕ್ಕೂ ಹೌದು, ಮನೆಯಲ್ಲಿ ಒಂದು ಸನಾತನ ಸಂಸ್ಕೃತಿಯನ್ನ ಪಾಲನೆ ಮಾಡಿದಾಗೂ ಹೌದು ಅಲ್ವಾ? ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಬಾಯ್, ನಮಸ್ತೆ.